ಇಲ್ಲಿ ನಮ್ಮ ಮುಸ್ಲಿಮ್ಸ್ ಅವ್ರು ಇರೋದಿಲ್ಲ. ಮುಸ್ಲಿಮ್ಸ್ ಅವ್ರು ಬಿದ್ದು ತಿಕ್ಲಿಡಿದು ಹೋಗಿದ್ದಾರೆ ಬೇಕಾದಷ್ಟು ಜನ. ಓ, ಇಲ್ಲಿ ಅಕ್ಸರು ಅಂತ ಇದ್ರು. ಅಕ್ಸರು ನಮ್ಮ ಮರಿಯಪ್ಪನವ್ರ ಮನೆಗೆ, ಮಡಬಾಳಿಯವರು, ಅವ್ರ ಮನೆಗೆ ಇದ್ರು. ಅವರು ಮ್ಯಾನೇಜರ್. ಅವ್ನು ಪಾಪ ಒಂದು ಕತ್ರಬಳ ಒಂದು 2 ಲಕ್ಷ 3 ಲಕ್ಷ ಸಂಬಳ ಬರ್ತಾ ಇತ್ತಾನೆ ಆ ಕಾಲಕ್ಕೆ. ತಿಕ್ಲಿಡಿದು ಬಿಡ್ತು ಅವ್ನಿಗೆ, ತಿಕ್ಲಿ ಹಿಡಿದು ಹೋಗ್ಬಿಟ್ಟು. ಅಂದ್ರೆ ಇಲ್ಲಿ ಇರ್ಬೇಕು ಅಂತ ಬಂದ್ರು ಆಗಲ್ಲ. ಆಮೇಲೆ ಇಲ್ಲೊಬ್ರು ಇದ್ರು, ಅಂದಿ ಜೋಗರ ಮನೆ ತ ಒಬ್ರು ಇದ್ರು, ಅವ್ರದ್ದು ಇರ್ತೀರ ಆಯ್ತು. ಮುಸ್ಲಿಮ್ಸರು ಬನ್ನಘಟ್ಟ ಕ್ಷೇತ್ರಕ್ಕೆ ಬಂದವರು ಯಾರುವೆ ಅಂದ್ರೆ ಇಲ್ಲಿ ಬಂದು ಮುಸ್ಲಿಮ್ಸ್ ಬಂದಿದ್ದಾರೆ, ಪೊಲೀಸರು ಅವರು ಇವರು. ಅವ್ರು ಬಂದು ಇಲ್ಲಿ ಊರಾಗ ಇಲ್ಲ ಇದ್ರೆ ಕೂಡ ಬಂದು ದೇವ್ರಿಗೆ ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಕೊಂಡು ಇದೇ ಊರಾಗ ಇದ್ದಾರೆ. ಯಾರು ಆ ಅಪ್ಪನ ಇದಾಗಬೇಕು, ಏನೋ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಭಕ್ತಿಗೆ ಬರಬೇಕು, ಕುಂಕುಮ ಇಕ್ಬೇಕು ಅವನು. ಅವರು ನಮ್ಮ ಹಿಂದೂ ಧರ್ಮಕ್ಕೆ ಕಟಾಚಾರ ಆದ್ರೆ ಮಾತ್ರ ಅಷ್ಟು ಇರ್ಬೋದು, ಇಲ್ಲವ್ರು ಇರೋಕ್ಕಾಗಲ್ಲ. ಅವನ ಎಣೆ ಬರ್ದಾಗೂ ಆಗಲ್ಲ, ಯಾರ ಎಣೆ ಬರ್ದಾಗೂ ಆಗಲ್ಲ. ನಾನೇ ಮುಸ್ಲಿಮ್ಸ್ ಆದ್ರೆ ನನಗೂ ಇರೋಕ್ಕಾಗಲ್ಲ, ನಿಮ್ಮ ಮುಸ್ಲಿಮ್ಸ್ ನೀನು ಇರೋಕ್ಕಾಗಲ್ಲ. ಅಷ್ಟು ಶಕ್ತಿಶಾಲಿ ಐತೆ ನಮ್ಮ. ಅದೇ ಏನು ಕಾರಣ ಏನಿರ್ಬೋದು ಅದಕ್ಕೆ? ಕಾರಣ ಕಾರಣ ಈ ದೇವಸ್ಥಾನದಾಗ ಇರಬಾರ್ದು ಅನ್ನೋ ಉದ್ದೇಶ ಏನೋ ಇದೆ ಅನ್ನಿಸುತ್ತೆ ಇಲ್ಲಿ.